ಮಾಡ್ಕೊಳ್ಳೋ ಇದನ್ನೇ ಬೇಡ ಬೇಡ ಬೇಡ, ಆ ಥರ ಬೇಜಾರು ಮಾಡ್ಕೊಳ್ಳೋದು ಬೇಡ. ಬರ್ತೀನಿ ಮತ್ತೆ ಮತ್ತೆ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಿನ್ನೆ ಒಬ್ಬರು ಬಂದಿದ್ರು ಅಂತ ಹೇಳಿದ್ನಲ್ವಾ, ಅದೇ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಯಾರು ಬಂದಿದ್ರು ಅಂತ. ವಿಜ್ಜು ವಿಲೇಜ್ ಲೈಫ್ ಅಂತಂದ್ಬಿಟ್ಟು ಖಂಡಿತವಾಗ್ಲೂ ಇವಾಗ ನಮ್ಮ ಕುಟುಂಬದಲ್ಲಿ ಇವರು ಕೂಡ ಒಬ್ಬರು ಆಗಿಬಿಟ್ರು. ನಿಜವಾಗ್ಲೂ ಒಂದು ಖುಷಿನೇ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು, ಅಪ್ಪ ಅಮ್ಮನಿಗೆ ಬಟ್ಟೆ ತೊಗೊಂಡು ಬಂದಿದ್ದಾರೆ. ಅಮ್ಮನಿಗೆ ಸೀರೆ, ಅಪ್ಪನಿಗೆ ಶರ್ಟು, ಟವಲ್ಲು, ಪಂಚೆ ಎಲ್ಲ ತೊಗೊಂಡು ಬಂದಿದ್ದಾರೆ. ಒಂಥರ ಏನೋ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ತುಂಬ ಒಂದು ಖುಷಿ ಆಗ್ತಿದೆ ಖಂಡಿತವಾಗ್ಲೂ. ಯಾರಿಗೆ ಆಗಲ್ಲ. ಫ್ರೆಂಡ್ಶಿಪ್ಪಲ್ಲಿ ಎಷ್ಟು ಇದೆ ಅಂತಂದರೆ, ಫ್ರೆಂಡ್ಶಿಪ್ಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿನ ಸ್ನೇಹಿತರೆ. ತುಂಬ ಖುಷಿ ಆಯಿತು. ವಿಜು ಅಕ್ಕ ಬಂದಿದ್ದು ಎಷ್ಟು ಖುಷಿ ಆಯಿತು ಅಂದರೆ ತುಂಬ ಖುಷಿ ಆಯಿತು. ಜೊತೆಗೆ ಬಟ್ಟೆ ಕೂಡ ತೊಗೊಂಡ್ಬಂದಿದ್ದಾರೆ. ಇದು ಶಾಕ್ ಅಂತಲೇ ಹೇಳ್ಬೋದು. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ ಇವರಿಷ್ಟೊಂದು ನಮಗೆ ಖುಷಿ ಪಡಿಸ್ತಾರೆ ಅಂತ. ಖಂಡಿತವಾಗ್ಲೂ ಖುಷಿನೇ ಆಯಿತು. ತುಂಬ ಚೆನ್ನಾಗಿದೆ. ಸೀರೆ ಕೂಡ ಸೂಪರಾಗಿದೆ, ತುಂಬ ಚೆನ್ನಾಗಿದೆ ಸೀರೆ. ಅಪ್ಪನಿಗೂ ಕೂಡ ಟವಲ್ಲು, ಪಂಚೆ, ಟೋಪಿ ಕೂಡ ತೊಗೊಂಡ್ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಸೀರೆ ಮಾತ್ರ ಸಖತ್ತಾಗಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ ಸೀರೆ. ಅಮ್ಮನಿಗಂತೂ ಇಷ್ಟ ಆಯಿತು ಸೀರೆ. ಫ್ರೆಂಡ್ಶಿಪ್ಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅಂತ ಅನ್ನೋದಕ್ಕೆ ಇದೇ ಸಾಕ್ಷಿನೇ ಖಂಡಿತವಾಗ್ಲೂ. ಸಂಬಂಧಿಕರು ಇವತ್ತು ಬರ್ತಾರೆ, ನಾಳೆ ಹೋಗ್ತಾರೆ. ಆದರೆ ಫ್ರೆಂಡ್ಶಿಪ್ಪು ಅಂದರೆ ನಾವು ಫೇಕ್ ಫ್ರೆಂಡ್ಶಿಪ್ ಬಗ್ಗೆ ನಾನು ಹೇಳ್ತಾ ಇಲ್ಲ. ಮನಸ್ಸಿನಿಂದ ಬಂದಿರೋ ಅಂಥ ಒಂದು ಫ್ರೆಂಡ್ಶಿಪ್ಪು ನಮ್ಮದು. ಖಂಡಿತವಾಗ್ಲೂ ಒಂದು ಖುಷಿಯಾಗುತ್ತೆ. ಅಲ್ಲಿಂದ ಹತ್ತತ್ರ 200 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಅಲ್ಲಿಂದ ಇವಾಗ ಅಪ್ಪ ಅಮ್ಮ ನೋಡಲಿಕ್ಕೆ ಅಂತ ಬಂದಿದ್ದಾರೆ. ಅಲ್ಲಿಂದ ಹುಡ್ಕೊಂಡು ಬಂದಿದ್ದಾರೆ ಅವರು. ಜೊತೆಗೆ ನಮ್ಮನ್ನು ನೋಡಲಿಕ್ಕೆ ಮತ್ತು ಅಪ್ಪಮ್ಮ ನಮ್ಮ ಫ್ಯಾಮಿಲಿ ನೋಡಬೇಕು, ನಾನು ನೋಡಬೇಕಂತ ಅಲ್ಲಿಂದ ಹಂಬಲಿಸ್ಕೊಂಡು ಬಂದಿದ್ದಾರೆ. ತುಂಬ ಖುಷಿಯಾಗುತ್ತೆ. ಬೆಳಗ್ಗೆನೇ ಬಂದರು ಪಾಪ. ಅಲ್ಲಿಂದ ನಮಗೋಸ್ಕರ ನೋಡಬೇಕು, ಪ್ರೀತಿಯಿಂದ ಬಂದರಲ್ವ, ಅದು ಅಷ್ಟೇ ಸಾಕು ನಮಗೆ. ಅಪ್ಪ ಅಮ್ಮನಿಗೆ ಬಟ್ಟೆ ಕೊಟ್ಟು ಇವಾಗ ನಮಸ್ಕಾರ ಮಾಡ್ತಾಯಿದ್ದಾರೆ ಇವಾಗ ನೋಡ್ತಾ ಇರ್ಬೋದು. ಇವಾಗ ಊರಿಗೆ ಹೋಗಬೇಕು ಅಂತಂದ್ಬಿಟ್ಟು ಇದಕ್ಕೆ ಆಂಜನೇಯ ಟೆಂಪಲ್ಗೆ ಹೋಗಿ ಕೈ ಮುಗಿದು ಬರೋಣ ಬಾ ಅಂತಂದ್ಬಿಟ್ಟು ಕರ್ಕೊಂಡು ಬಂದ್ವಿ. ಇವಾಗ ಪೂಜೆ ನಡೀತಾ ಇತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಇವಾಗ ಹೊರಟರು ವಿಜು ಅಕ್ಕ. ತುಂಬ ಬೇಜಾರಾಗ್ತಿತ್ತು ಸ್ನೇಹಿತರೆ, ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು. ಓಪನ್ ಮಾಡಿ ಬಾರ ತೆಗಿಬೋದು ಬಂತ. ಬೆಳಗ್ಗೆ ಟಿಫನ್ ಏನು ಮಾಡಿರಲಿಲ್ಲ. ಆ ಟಿಫನ್ನು ಅಲ್ಲೇ ಹೋಗಿ ತಿಂದ್ರಾಯಿತು ಅಂತಂದ್ಬಿಟ್ಟು ಎಲ್ಲ ಬಾಕ್ಸಿಗೆಲ್ಲ ಇಡ್ಲಿ ಚಟ್ನಿ ತೊಗೊಂಡಿದ್ವಿ, ಅಲ್ಲೇ ತಿಂದ್ರಾಯಿತು ಅಂತಂದ್ಬಿಟ್ಟು. ಅಮ್ಮ ಕೂಡ ಮೊನ್ನೆನೇ ಪ್ಲ್ಯಾನಿಂಗ್ ಇತ್ತು, ಇಡ್ಲಿನ ಮಾಡಿಬಿಡೋಣ. ಹೌದಾ? ಒಬ್ರು ಅಲ್ಲಿ ಅಣ್ಣನ ಹತ್ರ ಕೊಡ್ರಿ, ಅಲ್ಲಿ ಮುಂದೆ ಯಾರು ಹೋಗ್ರಿ, ನೀ ಕೊಡ್ತೀವಿ ಹೋಗಪ್ಪ ಅಣ್ಣನ ಹತ್ರ ಕೊಡು ಮುಂದ್ಗಡೆ. ಇಬ್ರು ನಡೀತಾರ ಬಾ ಬಿ ಹಂಗಿತ್ತ ಅಣ್ಣನ ಹತ್ರ ಕೊಡು. ಓಪನ್ ಮಾಡೋದು ಡೋರ್ ತೆಗಿಯಮ್ಮ, ಇಲ್ಲ ಸರಿ ಅದಕ್ಕೆ ನಾನು ಬಾಯ್ ಹೇಳ್ಬಿಡ್ತೀನಿ ಆಮೇಲೆ. ಓಕೆ ಸ್ನೇಹಿತರೆ, ಹೊರಟಿದ್ದೀನಿ, ಹೋಗಿ ಬರ್ತೀನಿ, ಮತ್ತೆ ಬರ್ತೀನಿ, ಹೋಗ್ತೀನಿ. ತವ್ರ ಮನೆಯಿಂದ ಊರಿಗೆ ಹೊರಟಿದ್ದೀನಿ ನೋಡಿ. ಇವಾಗ ಬೇಗ ಬನ್ನಿ ಮತ್ತೆ. ಬರೋಣ. ಬಾಯ್ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ವಿಜು ಅಕ್ಕ ನಿನ್ನೆ ಬಂದರು, ಇವತ್ತು ಆಲ್ರೆಡಿ ಹೊರಟ್ಬಿಟ್ರು. ಇವತ್ತೊಂದಿನ ಉಳ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು, ಇನ್ನೂ ಖುಷಿ ಆಗ್ತಿತ್ತು. ಏನು ಮಾಡೋದು, ಹೊರಟ್ರು ಇವತ್ತು. ಸ್ವಲ್ಪ ಬೇಜಾರಾಗ್ತಿದೆ. ಏನಿಲ್ಲ, ಆ ಥರ ಏನು ಬೇಜಾರು ಮಾಡ್ಕೊಳ್ಳೋ ಇದನ್ನೇ ಬೇಡ ಬೇಡ ಬೇಡ, ಆ ಥರ ಬೇಜಾರು ಮಾಡ್ಕೊಳ್ಳೋದು ಬೇಡ. ಬರ್ತೀನಿ ಮತ್ತೆ ಮತ್ತೆ ಬರ್ತೀನಿ, ಹೋಗ್ತೀನಿ. ಇದು ಒಂದೇ ಸತಿ ಲಾಸ್ಟ್ ಅಂತ ಅಲ್ಲಲ್ವ. ಮತ್ತೆ ಬೇಗ ಬನ್ನಿ. ಬರ್ತೀನಿ ಹೋಗ್ತೀನಿ. ಆಯ್ತು, ನಂತವ್ರ ಮನೆ ಅಂದಮೇಲೆ ನಾನು ಬರೋದು ಹೋಗೋದು ನಂದೇ ಸೊತ್ತು. ಬರ್ತೀನಿ, ಯಾವ ಫೀಲಿಂಗ್ಸು ಬೇಡ. ಒಂಥರ ಇನ್ನೂ ಅಟ್ಯಾಚ್ಮೆಂಟ್ ಜಾಸ್ತಿ ಆಯಿತು ನಮ್ಮ ಮಧ್ಯೆ. ಅಟ್ಯಾಚ್ಮೆಂಟ್ ಜಾಸ್ತಿ ಆಯಿತು. ಹಿಂಗೆ ಇರಲಿ ಅಕ್ಕ, ಕೊನೆ ತನಕ ಹಿಂಗೆ ಇರೋಣ, ಯಾವಾಗಲೂ ಹಿಂಗೆ ಎಲ್ಲರೂ ಹಿಂಗೆ ಇರೋಣ. ಓಕೆ, ಮತ್ತೆ ನೆಕ್ಸ್ಟ್ ಇದು ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಮತ್ತೆ ಸಿಗೋಣಂತೆ.
ಗಣೇಶನ ಗುಡಿ. ಆ ಕಡೆ ಕಿಟಕಿ ಸೈಡ್ ತಗೋರಪ್ಪ ಅಂದ್ರೆ ಅಲ್ಲಿ ಇರ್ತಲ್ಲ ಅಲ್ಲಿ ಫುಲ್ ಮ್ಯಾಗ ಅಂತ ಬಂಡೆ ತೋದಲ್ಲ ಅಂತ ರಥ ಇಟ್ಟಲ್ಲ ಒಂದು ದೇವಸ್ಥಾನ ನೋಡ್ತೀರಾ ಹಂಪಿ ಒಳಗಡೆ ಚಲೋ ಪಾಯಿಂಟ್ ಬರ್ತೆಲ್ಲ ತೋರಿಸ್ಕೊಂಡು ಅಲ್ಲಿ ದಾರಿಯಲ್ಲಿದೆ. ಮೊದಲೇ ಹೇಳಿದೆ ಈಗ ಮತ್ತೆ ನಾವೇನು ಬರ್ಬಾರ್ದು ಅಂತ ಹೇಳ್ತೀರಿ ಅಂದರೆ ಇರೋ ನೀವು ಹೋಗ್ಬೇಕು ಅಂತ ಇಲ್ಲೇ ಅದಕ್ಕೆ ಇವತ್ತು ಬರ್ತೀನಿ ಹಿಂಗೆ ಅಂತಂದು ನಾಳೆ ಮನೆ ಒಳಗೆ ಮತ್ತೆ ಬಂದಿರೋ ಇದು ಹಿಡ್ದಾಳೆ ಚೆನ್ನಾಯ್ತಾ? ಹೇಳ್ತಿರ್ತೀವಿ ಮನೆ ಎದುರಿಗೆ ಬಿ ಅದಲ್ಲ ಸ್ವಲ್ಪ ಉಪ್ಪಾಗಬೇಕಿತ್ತಲ್ಲ ಚಟ್ನಿ ಅಲ್ಲ ಅಲ್ಲ ಹೌದಿಲ್ಲ? ಏನು ಹೇಳಿಲ್ಲ. ಯಾರು ಇಲ್ಲ ಇನ್ನು ಹೋದ್ರೆ ಬರಬೇಕಲ್ಲ ಅವರು 4-5 ದಿನ ಆಗ್ತದೆ. ಬರ್ರಿ ಎಲ್ರು. ಇಲ್ಲ ಬರೋದಿಲ್ಲ ಊರಿಗೆ ಹೋಗ್ತಾರೆ ಊರಿಗೆ ಸುಮಾರು ಊರಿಗೆ. ಇಲ್ಲಿ ನನ್ನ ಮಗಳು ನೋಡ್ತಾ ಇರ್ಬೋದು ಆಟ ಆಡ್ತಾಳೆ ಅಭಿ ಜೊತೆ ಸಖತ್ತಾಗಿ. ಅವಳನ್ನೇನು ಅಷ್ಟೊಂದು ಗೋಳಕಂತ ಇದ್ದಾಳೆ ನೋಡ್ತಾ ಇರ್ಬೋದು ಅಭಿಗೆ. ಹಿಂಗೆ ಹೊಡಿಯೋದು ಬಚ್ಚಿಟ್ಕೊಳ್ಳೋದು ಅವ್ರದ್ದೊಂದು ಆಟನೇ ಆಗಿತ್ತು ಅವನ ಜೊತೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದರು ಅಭಿ ಮತ್ತು ಆಕಾಶ್. ನನ್ನ ಮಕ್ಕಳ ಜೊತೆ ಕೂಡ ಅಷ್ಟೇ ಎಂಜಾಯ್ ಮಾಡಿದರು. ಇಡ್ಲಿ ಎಲ್ಲ ತಿಂದುಬಿಟ್ಟು ಇಡ್ಲಿ ಚಟ್ನಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ತುಂಬ ಟೈಮ್ ಆಗಿತ್ತಲ್ವ, ದರ್ಶನಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ನಾವೇನು ಮಾಡಿದ್ವಿ, ಹಂಪಿಗೆ ಬಂದ ತಕ್ಷಣ ನಾವು ಟಿಫನ್ ಮಾಡಿದ್ವಿ. ಅಂದರೆ ಇನ್ನೂ ಪೂಜೆ ಕೂಡ ಸ್ಟಾರ್ಟ್ ಆಗಿರಲಿಲ್ಲ, ಅದಕ್ಕೋಸ್ಕರ ಪೂಜೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಸದ್ಯಕ್ಕೆ ನಾವು ಟಿಫನ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಇಲ್ಲಿ ಬಂದು ಟಿಫನ್ ಮಾಡಿದ್ವಿ. ಟಿಫನ್ ಮಾಡಿ ಇನ್ನೇನು ಹೋಗಬೇಕು, ಜಸ್ಟ್ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಟಿಫನ್ ಮಾಡಿದ್ದೀವಿ ಅಂತಂದ್ಬಿಟ್ಟು. ನಾವು ಹೋದ್ರೂ ಇನ್ನೂ ಪೂಜೆ ಕೂಡ ಸ್ಟಾರ್ಟ್ ಆಗಿರಲಿಲ್ಲ, ಡೋರ್ ಕೂಡ ಓಪನ್ ಆಗಿರಲಿಲ್ಲ ದೇವಸ್ಥಾನದ ಡೋರು. ಹಾಗಾಗಿ ಇಲ್ಲೇ ಕೂತ್ಕೊಂಡಿದ್ವಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಹೋಗೋಣ ಅಂತಂದ್ಬಿಟ್ಟು. ಇಲ್ಲಿ ನನ್ನ ಮಕ್ಕಳ ಜೊತೆ ಅಭಿನೂ ಆಟ ಆಡ್ತಿದ್ದಾನೆ, ಅಭಿ ಜೊತೆ ನನ್ನ ಮಕ್ಕಳು ಆಟ ಆಡ್ತಿದ್ದಾರೆ. ಅವನು ನೋಡಿ ನಗ್ತಾ ಇದ್ದಾರೆ ನನ್ನ ನೋಡಿ. ನೋಡಿ ಹೆಂಗಿದೆ, ಮುಟ್ಟಿದರೆ ಮುನಿ ಆಗ ಒಳಗೆ ಮುಚ್ಕೊಂಡ್ಬಿಡುತ್ತೆ ಅಷ್ಟೇ ಅಲ್ಲ. ಇನ್ನೂ ಟಚ್ ಮಾಡಿಲ್ಲ ಅದಕ್ಕೆ ಒಂದು ಸ್ವಲ್ಪ ಇಷ್ಟ ಟಚ್ ಡ್ಯಾನ್ಸ್ ಮಾಡ್ತಿತ್ತು ಡ್ಯಾನ್ಸ್. ನೋಡಿ ಎಷ್ಟು ಮಜಾ ಆಗ್ತೈತೆ. ಭಾರತ ರೆಡ್ ಹೌದಾ? ಸುಮ್ ಕೊಡ್ರಿ ಹಂಗೆ ನಮ್ಮ ಮಾಡಿದಾಗ ಎಲ್ಲಿ ಓದ್ತಾರಂದ್ರೆ ರಾಜರಾಜರಿಗೆ ಎಲ್ಲರೂ ಸುಮ್ ಕೊಡ್ಬೇಕು ಅವ್ರಿಗೆ. ಸುಮ್ಮನೆ ತಗೋರಿ ಒಯ್ರಿ ಅಂತ. ಪ್ರಾಣಿ ಆ ಪ್ರಾಣಿ ಅಲ್ಲ, ಆ ಖಡ್ಗದ ಮೇಲೆ ಸೂರ್ಯ ಮತ್ತು ಚಂದ್ರ ಇದೆ. ಅದೇ ಎದುರು ಕಾಣ್ತತ್ತಲ್ಲ. ಗೋಪುರ ಎಷ್ಟಿದೆ ನೋಡಿ. ಇದೆಲ್ಲ ಅವಾಗೆಲ್ಲ ಡ್ಯಾನ್ಸ್ ಆಗಿದ್ದು ಹಾಂ ಕೇಳಿಸದೆ ಕಲ್ಲು ಇಲ್ಲೆಲ್ಲ ಇರೋದು ಆ ಕಡೆ ಸೈಡ್ ಐತಿ. ಅಪ್ಪೇ ಇಲ್ಲ ಶಿವು ಹೋಗ್ಬೇಕಡ ನೀನು ಬಾ
ಅಲ್ಲ బాగుంది కదా ಎಷ್ಟು ಬಿರ್ಸೈತೆ ಅಲ್ಲ ಚರ್ಮ ಅಲ್ಲ ಅದೇ ಸುಮ್ಮನೆ ಮುಟ್ಟಿ ನೋಡ್ಬೇಕಂದ್ರೆ ಬಿರ್ಸೈತೆ ಚರ್ಮ. తినిపిస్తారా ತಿನ್ನಲ್ಲ ಸಾಕಾಗೈತೆ మొత్తం పెట్టాలా ఏం దానికి ಅಷ್ಟು ಇಟ್ರೆ ಒಂದು ತಿನ್ನಲ್ಲ ಅದು ಅಷ್ಟು తీసుకురా ಎಷ್ಟು ಬಿರ್ಸೈತೆ ನೋಡಿ ಒಂದ್ಸರಿ ಟಚ್ ಮಾಡಿ ನೋಡೋದು ಭಯ ಆಗತ್ತದ దానికి మనము ఇది ಅದು ಕೈಯಾಗ ಕೊಡ್ರಿ ಬರೀ ಅಯ್ಯೋ ಹೆದರ್ತಾಳಕಿ ಎದ್ರಾಗ ದೊಡ್ಡರಿಗೆ ನಮಗೆ